ಉಸಿರು ಪ್ರಜಾಪ್ರಭುತ್ವ ಉಸಿರು ಅದು ಎಷ್ಟು ಸಾಧ್ಯ ಅಷ್ಟು ಪಾರದರ್ಶಕವಾಗಿರಬೇಕು. ಜೊತೆಗೆ ಕೇಳಿದರು ಫಾರ್ಮುಲ್ 17C ಕೇಳಿದರು, ಅವು ಕೊಡ್ರಿ ನಮಗಂತೇಳಿ. ಅಲ್ಲ ರೀ, ಮತದಾನ ಅದು ಡಿಜಿಟಲ್ ಆಗಿದ್ದಂಥ ಮತದಾನದಲ್ಲೇ ಸಾಯಂಕಾಲ ಒಂದು ಕಡೆ 58% ಆಗಿರ್ತದೆ, ಒಂದು 2 ದಿವಸ ಬಿಟ್ಟು 60-65% ಆಗ್ತದೆ ಮತದಾನ. ಈ ರೀತಿ ಹೆಂಗಂದ್ರೆ ಏನದು ಏಳು ಏನು ಒಂದು ಏನು ಮಾಡ್ಕೊಂಡಿದ್ರು ಸಮಯ ಮಾಡಿಕೊಂಡು ಆ ಮೂಲಕ ಇಲೆಕ್ಷನ್ ಮಾಡಿದರು ಎಲ್ಲ ಲೋಕಸಭಾ ಚುನಾವಣೆಯಲ್ಲೇ. ಘೋಷಣೆ ಆದ ದಿನಕ್ಕೂ ಮುಂದಿನ 2 ದಿನಗಳಲ್ಲಿ ಡಿಫ್ರೆನ್ಸು 2%, 3%, 4% ಮತ್ತು ಸಹಜವಾಗಿದ್ದು ಸಂಶಯ ಕಾರಣ ಆಗೋದಿಲ್ಲ. ನೀವು ಯಾರಾದರೂ ಪ್ರಶ್ನೆ ಮಾಡುವಂಥ ವಿಷಯ ಇದೆ. ಆ ದಿಶೆಯಿಂದ ಇವತ್ತು ರಾಹುಲ್ ಗಾಂಧಿಯವರು ಪೂರ್ಣ ಮಾಡೋದಿಲ್ಲ. ಅದಕ್ಕೆ ಇವತ್ತು ಅಭ್ಯಾಸ ಮಾಡಿ ಅದನ್ನು ಅತ್ಯಂತ ಪ್ರಬಲವಾಗಿ ವಾದ ಮಾಡೋದಷ್ಟಲ್ಲ, ಜನ ತಿಳಿಸಿ ಹೇಳ್ತಾ ಇದ್ದಾರೆ. ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಪ್ಪ ಅಂದ್ರೆ ಮೊದಲು ಇಲೆಕ್ಷನ್ ಕಮಿಷನ್ ಸುದ್ದಿ ಆಗಬೇಕಾಗ್ಯದ. ಇವತ್ತು ಇಲೆಕ್ಷನ್ ಕಮಿಷನ್ನ ಏನಪ್ಪ ಅಂದ್ರೆ ಯಾರು ಆಡಳಿತದಲ್ಲಿರ್ತಾರೆ ಅವ್ರ ಪರ ಆಗುವಂಥದ್ದು. ಯಾಕಂತಂದ್ರೆ ಈ ಆಲ್ರೆಡಿ ನಮ್ಮ ಹಿಂದಿನ CJI ಇದ್ದಂಥವರು ಡೈರೆಕ್ಷನ್ಸ್ ಕೊಡಿದ್ರಿಲ್ಲ, ಒಂದು ಪ್ರಧಾನಿ, ಇನ್ನೊಂದು ವಿರೋಧ ಪಕ್ಷದ ನಾಯಕ, ಮತ್ತೊಂದು ನ್ಯಾಯಾಧೀಶರು ಇರಬೇಕಲ್ಲ ಅಂತೇಳಿ ಅದನ್ನು ಕಾನೂನು ಮೂಲಕ ಕಿತ್ತಾಕಿ 2 ತಾವಿಟ್ಟುಕೊಂಡಾಗ ಸರ್ ಪ್ರಧಾನಿ ಮತ್ತು ಇನ್ನೊಬ್ಬರು ಯಾರೋ ಒಬ್ಬರು ಇರಬೇಕು ಕ್ಯಾಬಿನೆಟ್ ಮಿನಿಸ್ಟರ್, ಅವರು 2 ಒಂದರಲ್ಲಿ ಅವರು ತಮ್ಮ ಬೇಕಾದ ಆಯ್ಕೆ ಮಾಡೋದು ಹೋಗ್ತಾ ಇದ್ದಾರೆ.